ಒಬ್ಬ ಹಿರಿಯ ತಾರೆ ನನಗೂ ಭಾಳ ಆತ್ಮೀಯರಾಗಿದ್ದರು. ಕುಟುಂಬ ಎಲ್ಲ ಭಾಳ ಹತ್ತಿರದಿಂದ ಬಂದೆ. ಅನೇಕ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿಂದ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿಕೊಟ್ಟಂಥ ಒಬ್ಬ ಹಿರಿಯ ತಾರೆ. ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು ಕೂಡ ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಹತ್ಯೆ ಶಾಸಕರಿದ್ದಾರೆ. ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರನಟರು ಕೂಡ ಜೊತೆಯಲ್ಲಿ ವಹಿಸಿ ಒಳ್ಳೆಯ ಹೆಸರನ್ನು ಕೂಡ ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ಕೊಟ್ಟಂಥ ಒಬ್ಬ ಹಿರಿಯ ಅವರಿಂದ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಕೇಳಿ ನಮಗೆ ಒಡನಾಟ ಹೇಗೆ ಸರ್ ಅವ್ರ ಜೊತೆಗೆ ರಾಷ್ಟ್ರೀಯ ಭೇಟಿ ಮಾತುಕತೆ ಖಂಡಿತ ಇತ್ತು. ನಾನು ಇನ್ನೊಂದಿನ ಅದಕ್ಕೋಸ್ಕರ ಸರ್, ಮೇಲ್ಸೇತುವೆ ಉದ್ಘಾಟನೆದೊಂದು ಇಶ್ಯೂ ಆಗಿದೆ. ಅಂದ್ರೆ ಸಿದ್ದರಾಮಯ್ಯ ನೀಡಿದ್ರು ಅನ್ನುವಂತಹದ್ದು. ಇದೊಂದು ಕಡೆ ಕೇಂದ್ರ ಈ ರೀತಿ ಧೋರಣೆ ಗೌರ್ಮೆಂಟು ಈಗ ಮುಂಚಿತವಾಗಿ ಚೀಫ್ ಮಿನಿಸ್ಟರ್ಗೆ ತಿಳಿಸ್ಬೇಕು. ಅದು ಅವರು ಸ್ಟೇಟ್ ಗೌರ್ಮೆಂಟ್ ವಿಶ್ವಾಸಕ್ಕೆ ಬಂದು ನೇರವಾಗಿ ಅವರು MP ರಿಕ್ವೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರೆದಿದ್ದಾರೆ. ಇಂಥ ವಿಚಾರಲ್ಲ ನೀವು ಮಾಡಬೇಕಾದ್ರೆ ನಮ್ಮ ವಿಶ್ವಾಸಕ್ಕೆ ತಗೋಬೇಕು, ಟೈಮ್ನ ಅಡ್ಜಸ್ಟ್ ಮಾಡ್ಬೋದು. ಯಾಕೆಂದರೆ ಇದು ಒಂದು ತಿಂಗಳು ಮುಂಚಿತವಾಗಿ ನಾವು ಕೊಟ್ಟಿದ್ದೇವೆ. ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಇದು ಭಾಳ ದೊಡ್ಡ ಕಾರ್ಯಕ್ರಮ. 2,000ಕ್ಕೂ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಖರ್ಚು ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಹೋಗಲೇಬೇಕಾಗಿತ್ತು. ಮುಂಚಿತ ತಿಳಿಸಿದ್ರೆ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು. ಕೋಆರ್ಡಿನೇಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇಲ್ಲಿ ಅದೆಲ್ಲ ರಾಜಕಾರಣ ಆಮೇಲೆ ಮಾತಾಡೋಣ.